ಅಲ್ಲಿಗೆ 1 ವರ್ಷ ಪೂರ್ತಿಯಾಗುತ್ತೆ. ಸಹಜವಾಗಿ ನಾವು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಬಹುತೇಕ ರಾಜ್ಯದ ಎಲ್ಲ ಕಡೆ ಕೂಡ ಆಗಿರ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಹಾಲುಮತ ಸಮಾಜದವರ ಜೊತೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ರು ಕೂಡ, ಯಾವುದೇ ಒಂದು ವಿಚಾರ ನಾವು ಪ್ರಾರಂಭ ಮಾಡಿದ್ರು ಕೂಡ, ಹಾಲುಮತ ಸಮಾಜದವರ ಕೈಯಲ್ಲಿ ನಾವು ಯಾವುದೇ ಕಾರ್ಯ ಪ್ರಾರಂಭ ಮಾಡಿದ್ರು ಕೂಡ ಅದು ಶುಭಪ್ರದ ಮತ್ತು ದಿಗ್ವಿಜಯಾಗಿ ನಡೆಯುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿ ಗೊತ್ತಿರುವ ನಮ್ಮ ದಮ್ಮೂರವರು, ಜಾಲಿಕೋಟೆ ರಾಮಣ್ಣ ಅಂತೇಳಿ ಹಾಲುಮತ ಸಮಾಜದವರು, ಅವರ ಹೆಸರಲ್ಲಿ ನಾನು ಪಕ್ಷ ನೋಂದಣಿಯನ್ನ ಮಾಡಿದ್ದೆ. ಅವರ ಹೆಸರಲ್ಲಿ ಪಕ್ಷ ನಾನು ಸ್ಥಾಪನೆ ಮಾಡಿದಂಥದ್ದು. ಎಲ್ಲ ಗುರು ಹಿರಿಯರು, ಎಲ್ಲ ಪ್ರತಿಯೊಬ್ಬರ ಒಂದು ನಿರ್ಣಯದಂತೆ ಇವತ್ತು ನನ್ನ ಹೆಸರಿಗೆ ಒಂದು ನಕ್ಷತ್ರ ಆಗಿರ್ಬೋದು, ಹೆಸರು, ಬಲ್ಲ, ಎಲ್ಲ ವಿಚಾರಗಳಲ್ಲಿ ಕೂಡ ಈ ಒಂದು ಹನುಮನೊಟ್ಟಿದ ನಾಡಾಗಿರುವಂಥ ನಮ್ಮ ಕರ್ನಾಟಕದ ಗಂಗಾವತಿ ಕ್ಷೇತ್ರದಿಂದ ನಾನೇನು ಶಾಸಕನಾಗಿದ್ದೀನಿ. ಇವತ್ತು ಈ ಶುಭ ಶನಿವಾರದಂದು ಶನಿ ತ್ರಯೋದಶಿ, ಇವತ್ತು ಶನಿವಾರ ತ್ರಯೋದಶಿ, ಹನುಮಂತನಿಗೂ ಮುಖ್ಯವಾದ ಈ ವಾರ, ಈ ಒಂದು 12/5 ಅಭಿಜಿತ್ ಲಗ್ನದಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಏನು ಗುರು ಹಿರಿಯರು ನಿಶ್ಚಯ ಮಾಡಿದ್ರು, ಅದರಂತೆ ಇವತ್ತು ನಾನು ದಮ್ಮೂರು ನಮ್ಮ ರಾಮಣ್ಣ ಅವರ ಕಡೆಯಿಂದ ನಾನು ಇವತ್ತು ಅಧ್ಯಕ್ಷನಾಗಿ ನಾನು ಇವತ್ತು ಸ್ವೀಕಾರ ಮಾಡಿರೋದು. ಏನೊಂದು ಹಾಲುಮತ ಸಮಾಜದ ತುಂಬಾ ಒಳ್ಳೆ ಕುಟುಂಬ, ತುಂಬಾ ಒಂದು ನನಗೆ ಚಿಕ್ಕಂದಿನಿಂದಲೂ ಕೂಡ ಅವರ ಪರಿಚಯ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದಾಗೇನೆ, ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದಾಗೇನೆ ನಮ್ಮ ಇಡೀ ಕುಟುಂಬದ ಒಂದು ಒಳ್ಳೆಯದನ್ನ ಬಯಸಿರುವಂತಹ ಒಂದು ಕುಟುಂಬದ ರಾಮಣ್ಣಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ತಿಳಿಸಿದ್ದೇನೆ. ವಿಶೇಷವಾಗಿ ಪಕ್ಷ ಸ್ಥಾಪನೆ ಮಾಡಿದ ನಂತರ ಕೇವಲ ನನಗೆ 4 ತಿಂಗಳ ಸಮಯ ಮಾತ್ರ ಇತ್ತು. ಡಿಸೆಂಬರ್ 25 ನಾನು ಪಕ್ಷ ಘೋಷಣೆ ಮಾಡಿದ ಮೇಲೆ 4 ತಿಂಗಳು ನನಗೆ ಸಮಯ ಇದ್ದಿದ್ದು. ಆ ಸಮಯದಲ್ಲೇ ಸುಮಾರು 7 ಕ್ಷೇತ್ರಗಳಲ್ಲಿ, ಅಂದ್ರೆ ಗಂಗಾವತಿಯಲ್ಲಿ ನಾನು ಗೆಲ್ಲೋದ್ರ ಮೂಲಕ ಬಳ್ಳಾರಿ ಜಿಲ್ಲೆಗೆ ಇವತ್ತು ಆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೇವಲ 2 ಕಾನ್ಸ್ಟಿಟ್ಯೂನ್ಸಿ ನಾವು ಕಂಟೆಸ್ಟ್ ಮಾಡಿದ್ವಿ. ಒಂದು ಬಳ್ಳಾರಿ ನಗರದಲ್ಲಿ ನನ್ನ ಶ್ರೀಮತಿ ಲಕ್ಷ್ಮೀರಮಣ ಅವರು, ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಹೋದರ KS ದಿವಾಕರ್ ಅವರು ಕಂಟೆಸ್ಟ್ ಮಾಡಿದ್ರು. ಅದೇ ಒಂದು ರೀತಿಯಲ್ಲಿ ಆ 2 ಕ್ಷೇತ್ರಗಳಲ್ಲಿ ಕೂಡ, ಮತ್ತು ಸಿರುಗುಪ್ಪ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗಂಗಾವತಿ ಮತ್ತು ನಮ್ಮ ಸಿರುಗುಪ್ಪ ಕ್ಷೇತ್ರದಲ್ಲಿ ನಾನು ಕಂಟೆಸ್ಟ್ ಮಾಡಿರುವಂಥದ್ದು.